ಪೋಕ್ಸೋ ಪ್ರಕರಣದ ಆರೋಪಿಯಿಂದ ಜೈಲಿನಿಂದಲೇ ಕಾಲ್ ಮಾಡಿ ಮಾತಾಡಿದ್ದಾನೆ ಅಂತ ಹೇಳಿ ಆರೋಪಿಸಿ ಧಾರವಾಡ ಕೇಂದ್ರ ಕಾರಾಗೃಹದ ಎದುರು ಶ್ರೀರಾಮ ಸೇನೆ ಮುಖ್ಯಸ್ಥರಾದ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜೈಲು ಅಧೀಕ್ಷಕ ಮಹಾದೇವ್ ನಾಯಕ ಆಪಿಗೆ ತರಾಟೆಗೆ ತೆಗೆದುಕೊಂಡಂತ ಶ್ರೀರಾಮ ಸೇನೆ ಕಾರ್ಯಕರ್ತರು ಜೈಲಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿ ಆರೋಪಿ ಮಾತನಾಡುವ ಬಗ್ಗೆ ಆಡಿಯೋ ದಾಖಲೆಯನ್ನ ತೋರಿಸಿದ್ರು. ನೇಹಾ ಕೊಲೆ ಆರೋಪಿ ಫಯಾಜ್ ತನ್ನದೇ ತಂಡವನ್ನ ಮಾಡಿಕೊಂಡು ಇದನ್ನ ಮಾಡ್ತಿದ್ದಾನೆ ಅಂತ ಹೇಳಿ ಶ್ರೀರಾಮ ಸೇನೆ ಮುಖ್ಯಸ್ಥರಾದಂತಹ ಮುತಾಲಿಕ್ ಅವರು ಆರೋಪಿಸಿ ಜೈಲಿನಲ್ಲಿ ನಮಗೆ ಒಳಗಡೆ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಜೈಲು ಕೈದಿಗಳಿಗೆ ಮೊಬೈಲ್ ನೀಡುತ್ತಿರುವ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಲೇಬೇಕು. ಈಗ ಜೈಲ್ ಅಧಿಕಾರಿಯವರು ಪರ್ವೇಜ್ ಅನ್ನ ಕರೆಸಿದ್ರು. ನನ್ನ ಮುಂದನೆ ಅವನ್ನ ಕೇಳಿದ್ರು. ಅವನೇನು ಒಪ್ಕೊಂಡಿಲ್ಲ. ಆದ್ರೆ ನಮ್ಮ ಕಡೆಗೆ ರೆಕಾರ್ಡ್ ಇದೆ, ವಿಡಿಯೋ ಕಾಲ್ದ ರೆಕಾರ್ಡ್ ಇದೆ, ಅವ್ನು ಮಾತನಾಡಿದ್ದು ರೆಕಾರ್ಡ್ ಇದೆ. ಅದನ್ನ ಪೆಂಡ್ರಾವನ್ನ ನಮ್ಮ ಜೈಲು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ನಾವು ಕೊಡ್ತೀವಿ. 100ಕ್ಕೆ 100 ಹೇಳ್ತೀನಿ, ಧಾರವಾಡ ಸಬ್ ಜೈಲು ಭ್ರಷ್ಟಾಚಾರದ ಕೂಪಾಗಿದೆ. ಮೂರ್ ಸಲ ರೈಡ್ ಆಗಿದೆ. ಒಂದು ವರ್ಷದೊಳಗೆ ಮೂರ್ ಸಲ ರೈಡ್ ಆಗಿದೆ. ಇತ್ತೀಚೆಗೆ 1 ತಿಂಗಳು 2 ತಿಂಗಳಾಯ್ತು, ಪೊಲೀಸ್ ಕಮಿಷನರ್ ಅವ್ರು ಬಂದು 100 ಜನರನ್ನ ನಾವು ಕರ್ಕೊಂಡು ಒಳಗಡೆ ಹೋಗಿ ಸಡನ್ ಆಗಿ ಅಟ್ಯಾಕ್ ಮಾಡಿ ಎಲ್ಲಾ ಕಡೆ ತಪಾಸಣೆ ಮಾಡಿದೀವಿ, ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಗೆ ಹೆಂಗ್ ಸಿಕ್ತು? ಅಂದ್ರೆ ಅವರು ಕೂಡ ಫೇಲ್ ಆಗಿದಾರಂತನಾ? ಏನದರ ಅರ್ಥ? ಇವತ್ತು ಜೈಲು ಸುಧಾರಣಾ ಅಧಿಕಾರಿ ರಾಜ್ಯದ ಇವರು ಅಲೋಕ್ ಕುಮಾರ್ ಅವರು ಬಂದು ಹೋದ್ರು ಅಂತ ಹೇಳ್ತಾರೆ. ಅವರು ಅತ್ಯಂತ ಸ್ಟ್ರಿಕ್ಟ್ ಆಫೀಸರ್ ಅವರು. ಸೊ ಅವ್ರು ಬಂದು ಹೋದಾಗ ಕೂಡ ಏನೂ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ ಅರ್ಥ ಇದು? ಯಾಕೆ ಹಾಗಾದ್ರೆ ಒಳಗಡೆ ಡ್ರಗ್ಗು, ಸಿಗರೇಟು, ವೈನು ಸಿಗ್ತಾ ಇದೆ, ಗಾಂಜಾ ಸಿಗ್ತಾ ಇದೆ, ಮೊಬೈಲ್ಗಳಂತೂ ಪ್ರಶ್ನೆನೇ ಇಲ್ಲ. ಹೀಗೆ ವಿಪರೀತ ಎಲ್ಲಾ ಅವ್ಯವಹಾರಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದು ಏನ್ ನಡೀತಾ ಇದೆ? ನಾನು ಹೇಳೋದು, ಇದು ಬಾಗಿಲ ಹಾಕೋದೇ ಬೇಡ, ತೆಗೆದು ಬಿಡ್ರಿ. ಏನ್ ಬೇಕೋ ತಗೊಂಡ್ಬರ್ತಾರೆ ಹೊರಗಡೆಯಿಂದ, ಆನಂದವಾಗಿ ಒಳಗಡೆ ಇರ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇದು ಜೈಲ್ಗಳು ಅಂತಂದ್ರೆ ಇವತ್ತು ಆರೋಪಿಗಳು, ಅಪರಾಧಿಗಳು ಸುಧಾರಣೆ ಆಗುವಂತ ಸೆಂಟರ್ಗಳು. ಇವತ್ತು ಹೊರಗಡೆ ಧಮಕಿ ಕೊಡ್ತಾ ಇದೆ. ಪೋಕ್ಸೋ ಕೇಸ್ನಲ್ಲಿ 16 ವಯಸ್ಸಿನ ಒಬ್ಬ ಹಿಂದೂ ಹುಡುಗಿನ ಆ ಹುಡುಗಿ ರೇಪ್ ಮಾಡಿ ಇವತ್ತು ಒಳಗಡೆ ಇದ್ದಾನ. ಅವನೇ ಫೋನ್ ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾನವನು. ಅವನೊಬ್ಬ ಚಾಚಿ ಅಂದ್ರೆ ಅವನು ಚಿಕ್ಕಮ್ಮನೋ ಏನೋ ಇದ್ದಾರೆ, ಅವಳು ಫೋನ್ ಮಾಡಿ ಕಾನ್ಫರೆನ್ಸ್ ಅಲ್ಲೇ ಮಾತಾಡ್ತಾರೆ. ಆ ಹುಡುಗಿ, ಇವನು ಮತ್ತ ಆ ಚಾಚಿ 3 ಜನ ಕಾನ್ಫರೆನ್ಸ್ ನಲ್ಲಿ ಮಾತಾಡ್ತಾರೆ. ರೆಕಾರ್ಡ್ ಇದೆ ಮಾತ್ರ. ಮತ್ತ ಅವನು ಮೆಸೇಜ್ ಮಾಡ್ತಾನೆ ತನ್ನ ಗೆಳೆಯ ವಿವೇಕ ಶೆಟ್ಟಿ ಅಂತನ್ನೋವಂಥವನೊಬ್ಬನು, ಇವನು ಗೆಳೆಯ. ಅವನು ಮೆಸೇಜ್ ಮಾಡ್ತಾನೆ, ಯಾವಾಗ ಫೋನ್ ಮಾಡ್ಬೇಕು, ಆ ಹುಡುಗಿ ಯಾವಾಗ ಫೋನ್ ಮಾಡ್ಬೇಕು ಅಂತ ಮೆಸೇಜ್ ಮಾಡ್ತಾನೆ. ಹೀಗೆ ಅನೇಕ ದುರ್ವ್ಯವಹಾರಗಳು ಒಳಗಡೆಯಿಂದ ಆನಂದವಾಗಿ ಬದುಕ್ತಾ ಇರುವಂತವ್ರಿಗೆ ಆಶ್ರಯ ತಾಣನ ಇದು. ನಮ್ಮ ಹಿಂದೂ ಹುಡುಗಿಯರಂದ್ರೆ ಏನು ಬೀದಿಗೆ ಬಿದ್ದಿದಾರ? ಈ ಮುಸ್ಲಿಂ ಗುಂಡಾಗಳಿಗೆ ಏನ್ ನೀವು ಉರ್ಕ ಹಾಕೊಂಡು ಓಡಾಡಿಸ್ತೀರಿ? ನಮ್ಮ ಹಿಂದೂ ಹುಡುಗರನ್ನ ಹಿಂದೂ ಹುಡುಗಿಯರು ಯಾಕೆ ಮುಟ್ತಾರೆ? ಯಾಕೆ ಅವರನ್ನ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.